ನೀವೆಲ್ಲರೂ ಕೂಡ ಬೆಳಿಗ್ಗೆ 11 ಗಂಟೆಯಿಂದನೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ. ಇವಾಗ KCET ಫಸ್ಟ್ ರೌಂಡ್ದು ಫೈನಲ್ ರಿಸಲ್ಟ್ ಏನಾದರೂ ಬಂದಿಲ್ವಾ ಅಂತ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ಸ್ ಇದೆ, ನಿಮ್ಮ ಫಸ್ಟ್ ರೌಂಡ್ದು ಆಪ್ಷನ್ ಇದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆಯಾ, ಫೈನಲ್ ರಿಸಲ್ಟ್ ಇಲ್ವಾ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವರ್ಷ ನೀವೇನಾದರೂ ಕರ್ನಾಟಕದಲ್ಲಿ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇರಂದ್ರೆ ನಿಮಗೆಲ್ಲರೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಮಾಡುವಂಥ ಒಂದು ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನಿಮ್ಗೆ ಯಾರಿಗಾರಿಗೆ KCETಲಿ ಸೀಟ್ ಅಲಾಟ್ಮೆಂಟ್ ಆಗಲ್ಲ, ನೀವೇನದೊಂದು ಬೆಸ್ಟ್ ಕಾಲೇಜ್ ಹುಡುಕ್ತಾ ಇರೋ ಅಡ್ಮಿಷನ್ಗೆ ಅಂದರೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇದೆ. ಇದನ್ನ ಒಂದು ಬೆಸ್ಟ್ ಆಪ್ಷನ್ ಆಗಿ ನೀವು ಇಟ್ಕೋಬೋದಾಗಿರುತ್ತೆ. ಯಾಕೆಂದರೆ ಈ ಒಂದು ಯೂನಿವರ್ಸಿಟಿ 50+ ಇಯರ್ಸಿಂದ ಇದೆ. ಮತ್ತು ಇದರಲ್ಲಿ ನಿಮಗೆ 100% ಪ್ಲೇಸ್ಮೆಂಟ್ ಆಪರ್ಚುನಿಟಿನೂ ಕೂಡ ಸಿಗುತ್ತೆ. 30ನೇ ತಾರೀಕು ಒಳಗಡೆ ಅಡ್ಮಿಷನ್ ಆಗೋರಿಗೆ ಫ್ರೀಯಾಗಿ ಲ್ಯಾಪ್ಟಾಪ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. BCA ಮತ್ತು ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋರಿಗೆ ಫಾರ್ಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ನಾವು ಫಿಲ್ಅಪ್ ಮಾಡಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ, ಓಕೆನಾ? ಇವಾಗ ನೀವೆಲ್ಲರೂ ಕೂಡ ಬೆಳಿಗ್ಗೆಯಿಂದ ರೆಗ್ಯುಲರ್ ಆಗಿ KE ವೆಬ್ಸೈಟ್ನ ವಿಸಿಟ್ ಮಾಡ್ತಾ ಇರ್ತೀರಾ. ರಿಸಲ್ಟ್ ಅಂತ ನೀವು ಚೆಕ್ ಮಾಡ್ತಾ ಇರ್ತೀರಾ. ಯಾಕೆಂದರೆ KE ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು. ಆ ಒಂದು ನೋಟಿಫಿಕೇಶನ್ಲಿ ಕ್ಲಿಯರ್ ಆಗಿ ಹೇಳಿದ್ರು, ಇವತ್ತು ಬೆಳಿಗ್ಗೆ 11 ಗಂಟೆಗೆ ಫಸ್ಟ್ ರೌಂಡ್ದು ಒಂದು ಫೈನಲ್ ರಿಸಲ್ಟ್ನ ಅನೌನ್ಸ್ಮೆಂಟ್ನ ಮಾಡ್ತೀವಿ ಅಂತ. ಇವಾಗ ನೀವೆಲ್ಲರೂ ಕೂಡ ಕೇಳೋದೇನೆಂದರೆ ರಿಸಲ್ಟ್ ಇವಾಗ ಏನಾದರೂ ಫಸ್ಟ್ ರೌಂಡ್ದು ಅನೌನ್ಸ್ಮೆಂಟ್ ಆಗಿದೆಯಾ ಆಗಿಲ್ವಾ ಅಂತ. ಇಲ್ಲಿ ನೋಡಿ, ಫಸ್ಟ್ ರೌಂಡ್ದು ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ಇನ್ನೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ. ಏನಕ್ಕೆ ಅನೌನ್ಸ್ಮೆಂಟ್ ಆಗಿಲ್ಲ ಅನ್ನೋದು ಕೂಡ ಸಾರ್ವಜನಿಕ ಒಂದು ಡೌಟ್ ಇರುತ್ತೆ. ಏನಕ್ಕೆ ಅನೌನ್ಸ್ಮೆಂಟ್ ಆಗಿಲ್ಲದೆ ಇರ್ಬೋದು ಅಂದರೆ ಸ್ವಲ್ಪ ಸಾಫ್ಟ್ವೇರ್ ಟೆಸ್ಟಿಂಗ್ ಮಾಡ್ತಾ ಇರ್ಬೋದು. ಅದೆಲ್ಲ ಫೈನಲೈಸ್ ಮಾಡಿಕೊಂಡು ನಿಮ್ಗೆ ಒಟ್ಟಿಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ಬೋದು. ಹಾಗಾದರೆ ನಿಮ್ಮ ರಿಸಲ್ಟ್ ಯಾವತ್ತು ಬರ್ಬೋದು ಅಂದರೆ ಇವತ್ತು ರಾತ್ರಿ ಒಂದು 8 ಗಂಟೆ 9 ಗಂಟೆ ಆ ಒಂದು ಟೈಮ್ ಲೈನಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಪ್ರತಿ ಇಯರ್ ಕೂಡ ನೋಡ್ತೀವಲ್ವಾ, ಇವಾಗ ರಿಸಲ್ಟ್ ಡಿಲೇ ಆಯಿತು ಅಂದರೆ ಈ ಒಂದು ಟೈಮ್ ಲೈನಲ್ಲಿ ರಿಸಲ್ಟ್ನ ಅಪ್ಡೇಟ್ ಮಾಡ್ತಾರೆ. ಏನಾದರೂ ಚೇಂಜಸ್ ಆಯಿತು ಅಂದರೆ ಲೇಟರ್ ಆಗಿ ಒಂದು ನೋಟಿಫಿಕೇಶನ್ ಬಿಟ್ಬಿಟ್ಟು ನಮಗೆ ಅಪ್ಡೇಟ್ನ ಮಾಡ್ತಾರೆ. ವೆಯ್ಟ್ ಮಾಡಿ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳು ಯಾರು ರಿಸಲ್ಟ್ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಬಿಟ್ಟಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ರೆಸಿಡೆನ್ಸಿ ಕಾಲೇಜಿಗೆ ಅಪ್ಲೈ ಮಾಡುವಂಥ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಇರುತ್ತೆ, ಕ್ಲಿಕ್ ಮಾಡಿ ಅಪ್ಲೈ ಮಾಡಿ.